ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್. ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಬೆಳವಣಿಗೆನ ಆಗಿರೋದನ್ನ ನೋಡಿರ್ತೀವಿ. ಒಳ ಮೀಸಲಾತಿಯ ಬಗ್ಗೆ 2024ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ನೀಡುತ್ತೆ. ಆ ಒಂದು ತೀರ್ಪು ನೀಡಿದ ನಂತರ ನಮ್ಮ ರಾಜ್ಯ ಸರ್ಕಾರ ಒಂದು ಸಮಿತಿನ ರಚನೆ ಮಾಡುತ್ತೆ. ಒಳ ಮೀಸಲಾತಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ವರದಿನ ಕೊಡೋದಕ್ಕೆ. ಆ ಸಮಿತಿಯು 3 ತಿಂಗಳಲ್ಲಿ ವರದಿನ ಕೊಡಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಅದು ಮುಂದೂಡಲಾಗ್ತಿದೆ. ಈಗ 4 ತಿಂಗಳಲ್ಲಿ ಒಂದು ವರದಿನ ಕೊಡೋದಾಗಿ ಹೇಳಲಾಗ್ತಿದೆ. ಈ ಸಮಿತಿಯ ರಿಪೋರ್ಟ್ ಬರುವ ತನಕ ಯಾವುದೇ ಥರದ ಸರ್ಕಾರಿ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಬಾರ್ದು. ಸರ್ಕಾರಿ ಹುದ್ದೆಗಳಿಗೆ ಕಾಲ್ ಫಾರ್ ಯಾವಾಗ ಆಗುತ್ತೆ ಅಂದರೆ ಈ ಒಂದು ಒಳ ಮೀಸಲಾತಿ ವರದಿ ಬಂದು ಇಂಪ್ಲಿಮೆಂಟ್ ಆದ್ಮೇಲೆ ಹೊಸ ನೇಮಕಾತಿಗೆ ಕಾಲ್ ಫಾರ್ ಮಾಡಬೇಕಂತ ಹೇಳಲಾಗ್ತಿದೆ. ಈ ವಿಡಿಯೋನಲ್ಲಿ ನಾನು ನಿಮಗೆ ಒಳ ಮೀಸಲಾತಿ ಅಂದ್ರೇನು, ಇದರ ಇತಿಹಾಸ ಏನು, ಇದರ ಹೋರಾಟದ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡಕ್ಕೆ ಪ್ರಯತ್ನ ಪಡ್ತಿರೋದು. ಒಳ ಮೀಸಲಾತಿ ಅಂತಂದ್ರೆ ಈಗ OBC ನಲ್ಲಿ ನಾವು ನೋಡಿರ್ತೀವಲ್ಲ, ಕ್ಯಾಟಗರಿ 1 ಕ್ಯಾಟಗರಿ ಅಥವಾ ABC ಅಂತ ಏನು ವಿಂಗಡಣೆ ಮಾಡಿದ್ದಾರೆ. ಅದೇ ರೀತಿ ಈಗ SC ಕ್ಯಾಟಗರಿನಲ್ಲೂ ಕೂಡ ಈ ತರ ಒಂದು ವಿಂಗಡಣೆ ನೋಡಕ್ಕೆ ಸಿಗೋದು ಒಳ ಮೀಸಲಾತಿಯಲ್ಲಿ. ಸುಮಾರು ವರ್ಷಗಳಿಂದ ಕೆಲವು ಸಮುದಾಯದವರು ಮಾತ್ರ ಈ ಒಂದು ಮೀಸಲಾತಿಯ ಲಾಭವನ್ನು ಪಡೆಯುತ್ತಿದ್ದರು. ಹಿಂದುಳಿದ ಸಮುದಾಯದವರಿಗೆ ಯಾವುದೇ ತರಹದ ಲಾಭನ ಈ ಒಂದು ಮೀಸಲಾತಿಯಿಂದ ಸಿಕ್ಕಿರಲಿಲ್ಲ. ಆದ್ದರಿಂದ ಹಿಂದುಳಿದ ಈ ವರ್ಗದ ಸಮುದಾಯದವರಿಗೆ ಸೂಕ್ತ ಲಾಭ ನೀಡಲು ಮತ್ತು ಸಾಮಾಜಿಕ ನ್ಯಾಯನ ಒದಗಿಸಿಕೊಡಲು ಈ ಒಂದು ಒಳ ಮೀಸಲಾತಿನ ತರಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಈ ಒಳ ಮೀಸಲಾತಿ ಯಾಕೆ ತರಲಾಗ್ತಿದೆ ಅಂತಂದ್ರೆ SC ಗುಂಪುಗಳಲ್ಲಿ, SC ಕ್ಯಾಟಗರಿನಲ್ಲಿ ಸುಮಾರು ಸಮುದಾಯಗಳಿವೆ, ಜಾತಿಗಳಿವೆ. ಎಲ್ಲಾ ಜಾತಿಗಳು ಒಂದೇ ರೀತಿಯ ತಾರತಮ್ಯನ ಎದುರಿಸುವುದಿಲ್ಲ. ಮತ್ತೆ ಎಲ್ಲರೂ ಕೂಡ ಬಡವರಾಗಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅತಿ ಹಿಂದುಳಿದ ವರ್ಗದವರಿಗೆ ಒಂದು ಪ್ರಾಮುಖ್ಯತೆನ ಕೊಡಬೇಕಂತ ಈ ಒಂದು ಒಳ ಮೀಸಲಾತಿನ ತರಲಾಗ್ತಿದೆ. ಒಳ ಮೀಸಲಾತಿ ಜಾರಿಗೆ ತರಬೇಕಂತ ಇವತ್ತಿನಿಂದ ಹೋರಾಟ ನಡೆಯುತ್ತಿಲ್ಲ. ಇದು ಸುಮಾರು ವರ್ಷಗಳಿಂದ ಹೋರಾಟ ನಡೆದುಕೊಂಡು ಬಂದಿರುವಂತದ್ದು. 1996ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರವು ಒಂದು ಸಮಿತಿನ ರಚನೆ ಮಾಡುತ್ತೆ, ಜಸ್ಟಿಸ್ ರಾಮಚಂದ್ರ ರಾಜು ಅವರ ಒಂದು ನೇತೃತ್ವದಲ್ಲಿ. ಈ ಸಮಿತಿ ಯಾಕೆ ಮಾಡ್ತಾರೆ ಅಂತಂದ್ರೆ SC ಜನರಲ್ಲಿ ಯಾರು ಹೆಚ್ಚು ಹಿಂದುಳಿದಿದ್ದಾರೆ ಅಂತ ತಿಳಿದುಕೊಳ್ಳೋಕೋಸ್ಕರ ಈ ಒಂದು ಸಮಿತಿನ ರಚನೆ ಮಾಡ್ತಾರೆ. ಅದಾದ್ಮೇಲೆ 2000ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರವು SC ಮೀಸಲಾತಿ ಸರಿ ಮಾಡುವ ಕಾಯ್ದೆಯನ್ನು ತಗೊಂಡು ಬರುತ್ತೆ. ಇದರಿಂದ SC ಸಮುದಾಯದಲ್ಲಿ 4 ಗುಂಪುಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ABCD ಅಂತ ವಿಂಗಡಣೆ ಮಾಡಲಾಗುತ್ತೆ. ಇದರಿಂದ ಪ್ರೇರಣೆ ಪಡೆದ ಕರ್ನಾಟಕದ ಕೆಲವು SC ಸಮುದಾಯದ ಜನರು ಈ ಒಂದು ಒಳ ಮೀಸಲಾತಿಯ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಂದು ಹೋರಾಟನ ನಡೆಸ್ತಾರೆ. ಯಾಕೆ ಹೋರಾಟ ನಡೆಸ್ತಾರೆ ಅಂತಂದ್ರೆ SC ಕ್ಯಾಟಗರಿನಲ್ಲಿ ಟಚಬಲ್ಸ್ ಮತ್ತೆ ಅನ್ಟಚಬಲ್ಸ್ ಅಂತ ಹೇಳ್ತೀವಿ ದಲಿತರಲ್ಲಿ. ಅವರಲ್ಲಿ ಕೆಲವು ಸಮುದಾಯದವರು ಮಾತ್ರ ಈ ಒಂದು ಮೀಸಲಾತಿಯ ಲಾಭನ ಪಡೆಯುತ್ತಿದ್ದಾರೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವರೇ ಮುಂದಿದ್ದಾರೆ. ಮತ್ತೆ ಪೀಳಿಗೆಯಿಂದ ಪೀಳಿಗೆ ಅವರಿಗೆ ಮಾತ್ರ ಲಾಭನ ಸಿಗ್ತಾ ಇದೆ. ಹಿಂದುಳಿದ ಉಪಜಾತಿಯ ಒಂದು SC ಸಮುದಾಯದವರಿಗೆ ಯಾವುದೇ ತರಹದ ಲಾಭನ ಸಿಗ್ತಾ ಇಲ್ಲ ಅಂತ ಒಂದು ಉದ್ದೇಶದಿಂದ ಹೋರಾಟನ ನಡೆಸ್ತಾರೆ ಒಳ ಮೀಸಲಾತಿನ ತರೋದಕ್ಕೋಸ್ಕರ. ಆದರೆ 2004ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಇದನ್ನ ತಡೆ ಹಿಡಿಯುತ್ತೆ. 2000ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಒಂದು ಕಾಯ್ದೆನ ತಂದಿತ್ತು, ಅದನ್ನ ರದ್ದು ಮಾಡುತ್ತೆ. ಏನಂತ ಹೇಳ್ಬಿಟ್ಟು ರದ್ದು ಮಾಡುತ್ತೆ ಅಂತಂದ್ರೆ SC ಜನರು ಎಲ್ಲರೂ ಕೂಡ ಒಂದೇ ಗುಂಪು ಅಂತ ಕನ್ಸಿಡರ್ ಮಾಡುತ್ತೆ. ಹೋಮೋಜಿನಿಯಸ್ ಗ್ರೂಪ್ ಅಂತ ಕನ್ಸಿಡರ್ ಮಾಡುತ್ತೆ. ಮತ್ತೆ SC ಗುಂಪನ್ನು ಒಡೆಯಲು ಸಾಧ್ಯವಿಲ್ಲ. ಇದು ಸಬ್ ಕ್ಯಾಟಗರಿ ರಾಷ್ಟ್ರಪತಿ ಮತ್ತೆ ಸಂಸತ್ತು ಪಾರ್ಲಿಮೆಂಟ್ ಅವರಿಗೆ ಮಾತ್ರ ಅಧಿಕಾರ ಇರೋದು SCನ ಸಬ್ ಕ್ಯಾಟಗರಿ ಆಗಿ ಡಿವೈಡ್ ಮಾಡೋದಕ್ಕೆ. ರಾಜ್ಯ ಸರ್ಕಾರಗಳಿಗೆ ಯಾವುದೇ ತರಹದ ಅಧಿಕಾರ ಇಲ್ಲ ಅಂತ ಹೇಳಿ ಒಂದು ಜಜ್ಮೆಂಟ್ನ ಕೊಡುತ್ತೆ. ಇದರಿಂದ ಈ ಒಂದು ಕಾನೂನನ್ನ ತಡೆ ಹಿಡಿಯಲಾಗುತ್ತೆ. ಸುಪ್ರೀಂ ಕೋರ್ಟ್ನಿಂದ ಜಜ್ಮೆಂಟ್ ಬಂದಾಗಲೂ ಕೂಡ 2005ರಲ್ಲಿ ಕರ್ನಾಟಕ ಸರ್ಕಾರವು ಒಂದು ಆಯೋಗನ ಸ್ಥಾಪನೆ ಮಾಡುತ್ತೆ. ಇದನ್ನ ಜಸ್ಟಿಸ್ AJ ಸದಾಶಿವ್ ಆಯೋಗ ಅಂತ ಹೇಳ್ತೀವಿ. ಈ ಆಯೋಗ ಯಾಕೆ ಮಾಡ್ತಾರೆ ಅಂತಂದ್ರೆ SC ಕ್ಯಾಟಗರಿಯ ಒಳಗಿನ ಒಂದು ವ್ಯತ್ಯಾಸ ತಿಳಿಯಲು ಈ ಆಯೋಗನ ಮಾಡ್ತಾರೆ. 2005ರಲ್ಲಿ ರಚನೆಯಾದ ಈ ಆಯೋಗವು 2012ರಲ್ಲಿ ಒಂದು ವರದಿನ ನೀಡುತ್ತೆ ಸರ್ಕಾರಕ್ಕೆ. ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ SC ಮೀಸಲಾತಿಯನ್ನು ಕೊಡಲಾಗಿತ್ತು. ಅದನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. 6%, 5%, 3% ಮತ್ತೆ 1% ಅಂತ ವಿಂಗಡಣೆ ಮಾಡ್ತಾರೆ. ಆದರೆ 2004ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು, ಜಜ್ಮೆಂಟ್ ನ ಕೊಟ್ಟಿತ್ತು. ಅದರಿಂದ ಮತ್ತೆ ರಾಜಕೀಯ ಒತ್ತಡದಿಂದ ಇದು ಜಾರಿಗೆ ತರೋದಕ್ಕೆ ಆಗೋದಿಲ್ಲ. 2022-23ರಲ್ಲಿ BJP ಸರ್ಕಾರ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು SC ಮೀಸಲಾತಿಯನ್ನು 15% ನಿಂದ 17%ಗೆ ಏರಿಕೆ ಮಾಡ್ತಾರೆ. ಏರಿಕೆ ಮಾಡಿಬಿಟ್ಟು ಮತ್ತೆ ಅದನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. 6%, 5.5%, 4.5% ಮತ್ತೆ 1% ಅಂತ ವಿಂಗಡಣೆ ಮಾಡ್ತಾರೆ. ಇದಾದ್ಮೇಲೆ ಕೆಲವು ಸಮುದಾಯದವರು ಒಂದು ಪ್ರತಿಭಟನೆ ನಡೆಸ್ತಾರೆ ಇದರ ವಿರುದ್ಧ. ಮತ್ತೆ ಚಿನ್ನಯ್ಯ ತೀರ್ಪನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ 2004ರಲ್ಲಿ. ಈ ಒಂದು ಕಾರಣದಿಂದ ಈ ಒಂದು ಕಾನೂನಿನ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಮತ್ತೆ ಇದು ಯಾವುದೇ ರೀತಿಯಲ್ಲಿ ಜಾರಿಗೆ ತರೋಕೆ ಆಗೋದಿಲ್ಲ. 2024ರಲ್ಲಿ ಒಂದು ಜಜ್ಮೆಂಟ್ ನ ಬರುತ್ತೆ ಸುಪ್ರೀಂ ಕೋರ್ಟ್ ನಿಂದ. 7 ಜನ ನ್ಯಾಯಾಧೀಶರ ಒಂದು ತಂಡ 6:1 ಒಂದು ಜಜ್ಮೆಂಟ್ ನ ಕೊಡುತ್ತೆ. SC ಕ್ಯಾಟಗರಿನಲ್ಲಿ
ಒಂದು ಡಿವೈಡ್ ಮಾಡುವಂಥ ಒಂದು ಪರ್ಮಿಷನ್ನ ಕೊಡುತ್ತೆ. ಅಂದರೆ ಎಸ್-ಸಿ ಕ್ಯಾಟಗರಿನಲ್ಲಿ ಒಳ ಮೀಸಲಾತಿ ಕೊಡೋಕ್ಕೆ ಪರ್ಮಿಷನ್ನ ಕೊಡುತ್ತೆ. 2004ರ ಒಂದು ಚಿಹ್ನೆಯ ತೀರ್ಪನ್ನ ತಪ್ಪು ಅಂತ ತಿಳಿಸಿ ರಾಜ್ಯ ಸರ್ಕಾರಗಳಿಗೆ ಈ ಒಂದು ಅವಕಾಶನ ಕೊಡುತ್ತೆ. 2024 ಆಗಸ್ಟ್ 1ರಂದು ಈ ಒಂದು ತೀರ್ಪನ್ನ ಕೊಡಲಾಗುತ್ತೆ ಸುಪ್ರೀಂ ಕೋರ್ಟ್‌ನ ಮುಖಾಂತರ. ಸುಪ್ರೀಂ ಕೋರ್ಟ್ ಜಡ್ಜ್‌ಮೆಂಟ್ ಬಂದ ನಂತರ ಅಕ್ಟೋಬರ್ 28, 2024ರಂದು ಕರ್ನಾಟಕ ಸರ್ಕಾರವು ಕರ್ನಾಟಕ ಕ್ಯಾಬಿನೆಟ್ ಒಂದು ಅಪ್ರೂವಲ್ ಕೊಡುತ್ತೆ. 17%ನಲ್ಲಿ ಒಳ ಮೀಸಲಾತಿ ಕೊಡೋಕ್ಕೆ ಒಪ್ಪಿಗೆನ ಕೊಡುತ್ತೆ. ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ ಮಾಡಿದ ನಂತರ ನವೆಂಬರ್ 13, 2024ರಂದು ಒಂದು ಆಯೋಗನ ರಚನೆ ಮಾಡಲಾಗುತ್ತೆ. ಇದನ್ನ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗ ಅಂತ ಹೇಳ್ತೀವಿ. ಇದು ಫೆಬ್ರವರಿ 13, 2025ರವರೆಗೆ ವರದಿನ ಕೊಡಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ಈ ಒಂದು ವರದಿ ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ. ಇದು ಇನ್ನೂ ಒಂದು 4 ತಿಂಗಳು ಮುಂದೂಡಿಕೆ ಆಗ್ತಿದೆ ಅಂತ ಹೇಳಕ್ಕೆ ಸಿಗ್ತಿದೆ. ಈ ವರದಿಯ ಬರುವ ತನಕ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಗೆ ಕಾಲ್ ಫಾರ್ ಮಾಡಬಾರದು ಅಂತಕ್ಕಂಥದ್ದನ್ನ ನೋಡಕ್ಕೆ ಸಿಗ್ತಿರುವಂಥದ್ದು ಇವಾಗ.